ಹಾಲು ಬಳಸ್ದಲ್ಲೇ ಮಾಡೋವಂಥ ಒಂದು ಟೀ ತೋರಿಸ್ತೀನಿ ಇವತ್ತು. ಇದಕ್ಕೆ ಒಂದು ಮುಕ್ಕಾಲು ಲೋಟದಷ್ಟು ನೀರು ತೊಗೊಂಡಿದ್ದೀನಿ. ನೀರು ಸ್ವಲ್ಪ ಬಿಸಿ ಆಗೋಕ್ಕೆ ಇಟ್ಬಿಟ್ಟು ಅದಕ್ಕೆ ಒಂದು 1/4 ಚಮಚದಷ್ಟು, ಅದಕ್ಕಿಂತ ಕಮ್ಮಿ ಹಾಕಿದ್ರೂ ತೊಂದರೆ ಇಲ್ಲ, ಚೂರು ಟೀ ಪುಡಿ ಹಾಕಬೇಕು. ಟೀ ಪುಡಿ ಹಾಕ್ಬಿಟ್ಟು ಚೆನ್ನಾಗಿ ಕುದಿಸ್ಕೊಳ್ಳಿ. ಅದು ಸ್ವಲ್ಪ ಹೊತ್ತು ಒಂದು 5ರಿಂದ 4-5 ನಿಮಿಷ ಕುದ್ರೂ ಸಾಕು. ಅಷ್ಟು ಕುದಿಯೋವರೆಗೂ ಕುದಿಸ್ಕೊಂಬಿಟ್ಟು ಚೆನ್ನಾಗಿ ಮರಳಿದ ಮೇಲೆ ಅದಕ್ಕೆ ಸಕ್ಕರೆ ಹಾಕ್ಕೊಳ್ಳಿ. ರುಚಿಗೆ ನಿಮ್ಗೆ ಎಷ್ಟು ಬೇಕಾಗುತ್ತೋ ಅಷ್ಟು ಸಕ್ಕರೆ ಹಾಕ್ಕೊಳ್ಳಿ. 1.5 ಸ್ಪೂನಷ್ಟು ಸಕ್ಕರೆ ಅಂತೂ ಹಿಡಿಯುತ್ತೆ ಇದಕ್ಕೆ. ನೀವು ಇನ್ನೂ ಕಮ್ಮಿ ಹಾಕೋತೀನಿ ಅಂದರೆ ಹಾಕೋಬೋದು, ಅಥವಾ ಬೇರೆ ಸ್ವೀಟ್ನರ್ ಯಾವುದನ್ನು ಬಳಸ್ತೀನಿ ಅಂದರೆ ಬಳಸ್ಬೋದು. ನಾವಿವತ್ತು ಮಾಡ್ತಾ ಇರೋದು ಏನು ಗೊತ್ತಾ, ಲೆಮನ್ ಟೀಗೆ ಸಕ್ಕರೆ ಸ್ವಲ್ಪ ಮುಂದಿರಬೇಕು. ಹಾಗಂತ ಏನು ತೀರಾ ಜಾಸ್ತಿ ಬೇಕು ಅಂತಲೂ ಏನಿಲ್ಲ. 1/4 ಚಮಚದಷ್ಟು ಸಕ್ಕರೆ ನಾನಿಲ್ಲಿ ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಕುದಿ ಬರಲಿ. ಕುದ್ಬಿಟ್ಟು ಸಕ್ಕರೆ ಕರಗೋವರೆಗೂ ಕುದ್ರೆ ಸಾಕು, ಜಾಸ್ತಿ ಹೊತ್ತೇನು ಕುದಿಸ್ಬೇಕಾಗಿಲ್ಲ. ಹಾಗೆ ಡೈರೆಕ್ಟಾಗಿ ನಾನು ಪಾತ್ರೆಗೇ ಹಿಂಡ್ತಾ ಇದ್ದೀನಿ. ನೀವು ಬೇಕು ಅಂದರೆ ಫಸ್ಟು ಲೋಟಕ್ಕೆ ನಿಂಬೆಹಣ್ಣು ಹಿಂಡ್ಕೊಂಬಿಟ್ಟು ಆಮೇಲಿಂದ ಟೀನ ಅದಕ್ಕೆ ಸೋಸ್ಕೋಬೋದು. ಲೆಮನ್ ಟೀ ತುಂಬ ಟೇಸ್ಟಿಯಾಗಿರುತ್ತೆ ಮತ್ತು ಡೈಜೆಷನಿಗೆ ತುಂಬ ಹೆಲ್ಪ್ ಆಗುತ್ತೆ. ಸ್ವೀಟು ನಿಮಗೆ ಸಕ್ಕರೆ ಹಾಕಿದ್ದೀವಲ್ಲ ಅನ್ನೋದಾದರೆ ನೀವು ಜೇನುತುಪ್ಪ ತಣ್ಣಗಾದ್ಮೇಲೆ ಜೇನುತುಪ್ಪ ಹಾಕ್ಕೋಬೋದು, ಅಥವಾ ಬೇರೆ ಯಾವುದನ್ನು ಸ್ವೀಟ್ನರ್ನ ನೀವು ಖಂಡಿತ ಬಳಸಬಹುದು. ಬಟ್ ಇದು ಸಖತ್ ಟೇಸ್ಟಿಯಾಗಿರುತ್ತೆ ಮತ್ತು ಒಳ್ಳೆ ಆ್ಯಪಿಟೈಸರು. ಹಸಿವಾಗಬೇಕು ಅಂತಂದರೆ ಅಥವಾ ಚೆನ್ನಾಗಿ ಜೀರ್ಣ ಆಗಬೇಕು ಅಂತಂದರೆ ಲೆಮನ್ ಟೀ ಕುಡಿದ್ಬಿಡ್ಬೋದು. ಯಾವಾಗಲೂ ಅದೇ ಕಾಫಿ ಟೀ ಕುಡಿಯೋ ಬದಲಿಗೆ ಈ ಥರದ್ದು ಒಂದು ಲೆಮನ್ ಟೀ ಮಾಡ್ಕೊಂಬಿಟ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ. ಇಷ್ಟೇ ಇದನ್ನು ಮಾಡೋದು, ತುಂಬ ಕಷ್ಟ ಇಲ್ಲ. ಆಮೇಲೆ ಒಂದು ಲೋಟಕ್ಕೆ ಇದನ್ನು ಸೋಸ್ಕೊಂಡಾಗ ನಮಗೆ ನಾನು ಯಾಕಪ್ಪ ಪಾತ್ರೆಗೆ ಹಿಂಡಿದೆ ನಿಂಬೆಹಣ್ಣನ್ನಾದರೆ, ಒಂದು ಸರ್ತಿ ಸೋಸುವಾಗಲೇ ನಿಂಬೆಹಣ್ಣಿನ ಬೀಜ ಮತ್ತು ಟೀ ಪುಡಿ ಎಲ್ಲದೂ ಸ್ಟ್ರೈನರಲ್ಲಿ ಬಂದುಬಿಡುತ್ತೆ ಅಂತಂದ್ಬಿಟ್ಟು ನಾನು ಒಟ್ಟಿಗೆ ಆಗಲಿ ಅಂತ ಈ ಥರ ಮಾಡಿದ್ದೀನಿ. ನೀವು ಫಸ್ಟಿಗೆ ಸೋಸ್ಕೊಂಬಿಟ್ಟು ಹಾಕೋಬೋದು. ತುಂಬ ಟೇಸ್ಟಿಯಾಗುತ್ತೆ, ತುಂಬ ಚೆನ್ನಾಗಿರುತ್ತೆ. ಲೆಮನ್ ಟೀ ಅಂತೂ ನೀವಿನ್ನೂ ಇವತ್ತಿನ ತನಕ ಟ್ರೈ ಮಾಡಿಲ್ಲ ಅಂತಂದರೆ ಖಂಡಿತ ನೀವು ಟ್ರೈ ಮಾಡಬೇಕು. ಮನೆಯಲ್ಲೇ ಮಾಡಿಬಿಡ್ಬೋದು ಇಷ್ಟು ಈಸಿಯಾಗಿ ಅನ್ನೋದು ಲೆಮನ್ ಟೀನ ಅನ್ನೋದು ಎಷ್ಟೋ ಜನಕ್ಕೆ ಗೊತ್ತಿರಲ್ಲ. ಇವಾಗ ಟೇಸ್ಟಿಂಗ್ ಟೈಮು ತುಂಬ ರುಚಿಯಾಗಿದೆ, ಕರೆಕ್ಟಾಗಿದೆ, ಟೇಸ್ಟಿಯಾಗಿ. ಆಹಾ,